ಇನ್ಸ್ಟಾಗ್ರಾಮ್ನಲ್ಲಿ 14 ಮಿಲಿಯನ್ ಫಾಲೋವರ್ಸ್ ಕೇವಲ 4 ದಿವಸದಲ್ಲಿ. ಅಂದರೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು, ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಜನರ ಹಣ ತೆರಿಗೆ ಪೋಲಾಗ್ತಿರೋದು, ಇವೆಲ್ಲದ್ರ ಬಗ್ಗೆ ಗಮನ ಸೆಳೀತಾ ಇದೆ ಸರ್. ಅಲ್ಲ, ನಿಜಕ್ಕೂ ಖುಷಿ ಇದೆ. ಇದು ಒಂಥರ ರೆವಲ್ಯೂಷನ್ ಅಂತ ಹೇಳ್ಬೋದು. ಈ ಥರದ ಮೂಮೆಂಟ್ಗಳು ಸರ್ಕಾರದ, ನಮ್ಮ ಸರ್ಕಾರ ಎಲ್ಲ ಸರ್ಕಾರ ವಿರುದ್ಧನೂ ಆಗಬೇಕು, ಪರ ಇದ್ದರೂ ಪರನೂ ಆಗಬೇಕು. ಈ ಥರ ಇನ್ವಾಲ್ವ್ಮೆಂಟ್ ಏನಿದೆ ಸಾರ್ವಜನಿಕ ಜೀವನದಲ್ಲಿ, ಇಂಥ ಒಂದು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಒಬ್ಬರೇ ದೇವರಾಗಿ ಹೊರಹೊಮ್ತಾ ಇದ್ದಾರೆ ಕಳೆದ 12 ವರ್ಷದಿಂದ. ಮೊನ್ನೆ ಇಟ್ಲಿ ಬೇರೆ ಹೋಗಿದ್ದರು ನಮ್ಮ ದೇವರು. ಅದು ಭಾಳ ರೈಮಿಂಗ್ ಇದೆ. ಮೋದಿ ಸಾಬ್ನೆ ಮೆಲಿನಿಗೂ ಮೆಲೋಡಿ ದೇದಿ ಅಂತ ಹೇಳಿ, ಮೋದಿ ಸಾಹೇಬರು ಮೆಲೋನಿಗೆ ಮೆಲೋಡಿ ಕೊಟ್ಟುಬಿಟ್ರಂತೆ. ಆ ಪಾರ್ಲೆಜಿ ಅಂತಕ್ಕಂಥದ್ದೇನು ಬ್ರ್ಯಾಂಡ್ ಇದೆ, ಆ ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಅದು ಆ ಪಾರ್ಲೆಜಿ ಅಂತ ಬ್ರ್ಯಾಂಡ್ ಏನಿದೆ, ಅದು ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಪಾರ್ಲೆ ಅಂತ ಏನು ತೋರಿಸ್ತಾ ಇದ್ದಾರೆ ಅವರು, ಆ ಚಾಕ್ಲೇಟೇ ಮಾಡಲ್ಲ. ಬಟ್ ಎನಿವೆ ನಡೀತಾ ಇದೆ, ಪಿಕ್ಚರ್ ನಡೀಲಿ. ನಮಗೆ ಆ ಥರದ್ದು ಹೋಗಿದ್ದಾರೆ, ಅಲ್ಲಿ ಬಿಸ್ನೆಸ್ ಪರವಾಗಿ ಮಾತನಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೂ ವಿರೋಧ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ವಿಡಿಯೋಗಳು ಏನು ಮಾಡ್ತಾ ಇದ್ದಾರೆ, ಇದು ದೇಶ ಯಾವ ಪರಿಸ್ಥಿತಿಯಲ್ಲಿದೆ, ಅವರೇ ನೆದರ್ಲ್ಯಾಂಡಿಗೆ ಹೋಗಿ ದೇಶ ಬಡತನದ ರೇಖೆಯನ್ನು ಕೆಳಗೆ ಹೋಗ್ತಕ್ಕಂಥ ಸಾಧ್ಯತೆ ಅಂತ ಹೇಳಿ ಇವರಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಏನೋ ಅದೊಂದು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಮಾಡಿ ಕಳಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ಜನರು ವಿಚಾರ ಮಾಡಲಿ. ಆದರೆ ನೀವೇನು ಕಾಕ್ರೋಚ್ ಇದೆ, ಏನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿ ಇಂಥ ಒಂದು ವಿಶೇಷವಾದಂಥ ಅಟೆನ್ಷನ್ ಇನ್ನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ hesitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತಾರೆ. ನಿಮ್ಮ ಸರ್ಕಾರದ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಕೂಡ ಧ್ವನಿ ಎತ್ತಿ ಅಂತೇಳಿ ಕಮೆಂಟ್ ಆಗಿದೆ ಸರ್. ಡೆಫಿನೆಟ್ಲಿ ಸರ್ಕಾರದ ಅನೇಕ ಸಚಿವರ ಭ್ರಷ್ಟಾಚಾರದ ವಿ ವೆರಿ ಮಚ್ ವೆಲ್ಕಮ್ ದೆಮ್. ಯಾವುದೇ ವಿರುದ್ಧವಾಗಿ, ಯಾವುದೇ ಸರ್ಕಾರ ವಿರುದ್ಧವಾಗಿ ಈ ಥರ ವಿಚಾರ ಇದ್ರೆ ನಾವು ವೆಲ್ಕಮ್ ಮಾಡ್ತೀವಿ. ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ. ಯಾರ್ದು? ಪೆಟ್ರೋಲ್ ಡೀಸೆಲ್ನ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು. ಅಲ್ಲ, 12 ವರ್ಷದಿಂದ ಇವ್ರ ಕೇಂದ್ರ ಸರ್ಕಾರ ಸಬ್ಸಿಡಿ ಯಾಕೆ ಕಮ್ಮಿ ಮಾಡಿದ್ರಂತೆ? ಭಾಳ ಇವತ್ತು ಕರ್ನಾಟಕ ಜನತೆ ಬಗ್ಗೆ ವಿಚಾರ ಇರತಕ್ಕಂಥವ್ರು, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ 12 ವರ್ಷ ಸಬ್ಸಿಡಿ ಏನು UPA 1 UPA 2 ಕೊಡ್ತಾ ಇತ್ತು, ಅದೇ ಥರ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು $30 $40 ಡೀಸೆಲ್ ಪೆಟ್ರೋಲ್ ಸಿಕ್ಕಿರೋದು. ಯಾಕಂದರೆ ಓವರ್ ಆಲ್ ಬೈಯಿಂಗ್ ಪ್ರೈಸ್ $30 ಕಮ್ಮಿ ಇರೋದ್ರಿಂದ ಮನಮೋಹನ್ ಸಿಂಗ್ ಅವರು ಸರ್ಕಾರದಲ್ಲಿ ಇರತಕ್ಕಂಥ ಸಬ್ಸಿಡಿ ಕೊಟ್ಟಿದ್ರೆ, ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಕೇಳಿಸ್ಕೊಳ್ಳಬೇಕಾದ್ರೆ ನಮ್ಮ ಕಾಲದಲ್ಲಿ ಜೊತೆಗೆ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯನ್ ಬಂಕ್ಸ್ ಏನಿದ್ದಾವೆ, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಂಪ್ನಿಗಳು, ಅದಕ್ಕಿಂತ ₹1 ಕಮ್ಮಿನಲ್ಲಿ ಮಾರ್ಕೆಟ್ನಲ್ಲಿ ಇವತ್ತು ಡೀಸೆಲ್ ಕೊಡ್ತಾ ಇದ್ದಾರೆ. ಕಾರಣ ಏನು? ದೇಶ ಪ್ರೇಮಿ, ದೇಶ ಬಗ್ಗೆ ಭಾಳ ಭಕ್ತಿ ಇರ್ತಕ್ಕಂಥ BJP ಅವರು ದಯಮಾಡಿ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಇವತ್ತನ ಲೆಟರ್ ಬರೀರಿ. UPA 1 UPA 2 ನಲ್ಲಿ ಏನು ಸಬ್ಸಿಡಿ ಕೊಟ್ಟಿದ್ವಿ, ಆ ರೀತಿಯಾದ ಸಬ್ಸಿಡಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ. ಆಯ್ತು ಸರ್, ಈಗ ಬೇಸಿಕ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಇದೆ. ಹಂಗಾಗಿ ರಾಜ್ಯದ ಜನರ ಹೊರೆ ಕಡಿಮೆ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಆ ಥರದ್ದು ಆಯ್ಕೆ ಇದೆ ಅಲ್ಲ, ಪಾಯಿಂಟ್ ವ್ಯಾಲಿಡ್ ಇದೆ ಇಲ್ಲ ಅಂತ ಹೇಳಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಅಲ್ಲಿದೆ ಅಲ್ಲ. ಇದು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ ತಾನೆ, ಇದು ಸ್ಪೆಸಿಫಿಕ್ ಆಗಿ ನಮ್ಮ ರಾಜ್ಯಕ್ಕೆ ಕೇಳ್ತಾ ಇದ್ದಾರೆ. ಇರಲಿ, ಅವ್ರು ಹೇಳ್ತಕ್ಕಂಥ ಸಜೆಷನ್ ಒಂದಕ್ಕೆ ಕ್ರೆಡಿಟ್ ಇರಲಿ. ಬಟ್ ಕ್ರೆಡಿಬಿಲಿಟಿ ಅಲ್ಲಿದೆ ಅಲ್ಲ. ನಾವೇನು ಸಬ್ಸಿಡಿ ಕೊಡ್ತಾ ಇದೀವಿ, ಸಬ್ಸಿಡಿ ಕೊಟ್ಟರೆ ಸಮಸ್ಯೆನೇ ಬರೋದಿಲ್ಲ. ಈಗ ಮುಖ್ಯಮಂತ್ರಿಗಳು ಸಚಿವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಂತ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದೆ? ನಾವು ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DC ಗಳು ಎಲ್ಲ ಕಡೆನೂ ಮಾಡಿದ್ದೀವಿ. ಈಗೂ ಇದೆ, ಮೊನ್ನೆ ತಾನೇ ಮಾಡಿದ್ದೀನಿ ನಾನು. 1 ತಿಂಗಳೂ ಮಿಸ್ ಮಾಡಿಲ್ಲ, ಪ್ರತಿ ತಿಂಗಳೂ ಮಾಡಿದ್ದೇವೆ. ಅದು ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ, ಯಾರು ಗೊತ್ತಿಲ್ಲ. ಬಟ್ ಬೇಕಾದ್ರೆ ನಮ್ದು ಬೇಕಾದ ದಾಖಲಾತಿ ಕೊಡ್ತೀವಿ. ಮೋರಲೆಸ್ ಪ್ರತಿ ತಿಂಗಳೂ ಮಾಡಿದ್ದೇವೆ.